ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಅತ್ತಿಗೆರೆ ಎಂಬ ಗ್ರಾಮದಲ್ಲಿ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಶಿಶುವಿನಾಳ ಗೋವಿಂದ ಭಟ್ಟರು ಶರೀಫರು ಮಾಡಿರುವಂತಹ ಪವಾಡಗಳನ್ನು ನಿಮ್ಮೊಂದಿಗೆ ಹೇಳುತ್ತೇನೆ. ಒಂದು ದಿನ ಗೋವಿಂದ ಭಟ್ಟರು ಶರೀಫರು ಸಂಚಾರ ಮಾಡುತ್ತಾ ಅತ್ತಿಗೆರೆ ಎಂಬ ಗ್ರಾಮಕ್ಕೆ ಬರುತ್ತಾರೆ. ಆ ದಿನ ಊರಿನ ಜನರು ಹನುಮ ಜಯಂತಿ ಮಾಡುತ್ತಾ ಇರುತ್ತಾರೆ. ಆಗ ಊರ ಜನರು ಶರೀಫರನ್ನು ನೋಡಿ, ನೀವು ಇಲ್ಲಿಗೆ ಬಂದಿದ್ದು ನಮಗೆ ಬಹಳ ಸಂತೋಷವಾಗಿದೆ, ನಮಗೆ ಆಶೀರ್ವಾದಿಸಿ ಎಂದು ಹೇಳುತ್ತಾರೆ. ಆಗ ಗುರು ಶಿಷ್ಯರು, ಆಯ್ತು, ನಿಮಗೆ ಆಶೀರ್ವಾದ ಮಾಡುತ್ತೇವೆ, ಅದಕ್ಕೂ ಮೊದಲು ನಮಗೆ ಶಂಕರಿಯನ್ನು ಸಿದ್ಧಪತ್ರೆಯನ್ನು ತರಿಸಿ ಅಂತ ಹೇಳುತ್ತಾರೆ. ಆಗ ಊರಿನ ಜನರು ಎಲ್ಲವನ್ನು ಸಿದ್ಧಪಡಿಸುತ್ತಾರೆ. ಆಗ ಗುರು ಶಿಷ್ಯರು, ಇದನ್ನು ನಾವು ಸೇವನೆ ಮಾಡಿ ಬರುತ್ತೇವೆ ಎಂದು ಕೆರೆಯ ದಡದಲ್ಲಿ ಸೇವನೆ ಮಾಡುತ್ತಾರೆ. ಆಗ ಮಧ್ಯಾಹ್ನದ ವೇಳೆ ಆಗಿರುತ್ತೆ. ಆಗ ಶರೀಫರು ಹೇಳುತ್ತಾರೆ, ಗುರುಗಳೇ, ಇಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿದಿರುತ್ತೆ, ಹೋಗೋಣ ಬನ್ನಿ ಅಂತ ದೇವಸ್ಥಾನದ ಕಡೆಗೆ ಬರುತ್ತಾರೆ. ಆಗ ಗೋವಿಂದ ಭಟ್ಟರು ಶರೀಫರಿಗೆ ಹೇಳುತ್ತಾರೆ, ನಾನು ಹನುಮನ ಪೂಜೆ ಮಾಡಬೇಕು, ಕಾಯಿ ಹಣ್ಣು ಹೂವು ತಗೊಂಡು ಬನ್ನಿ ಅಂತ ಹೇಳಿ ಶರೀಫರು ಹೋಗಿ ತಂದು ಕೊಡುತ್ತಾರೆ. ಆಗ ಪೂಜೆ ಮಾಡಲು ಗರ್ಭಗುಡಿಗೆ ಹೋಗುತ್ತಿರುವಾಗ ಅಲ್ಲಿದ್ದ ಪೂಜಾರಿಯು, ನೀವು ಶುದ್ಧರಿಲ್ಲ ಅಶುದ್ಧರಿದ್ದೀರಿ ಎಂದು ಹೇಳುತ್ತಾರೆ. ಆಗ ಗೋವಿಂದ ಭಟ್ಟರಿಗೆ ಬಹಳ ಸಿಟ್ಟು ಬರುತ್ತದೆ. ಆಗ ಗೋವಿಂದ ಭಟ್ಟರು ಶರೀಫರಿಗೆ ಹೇಳುತ್ತಾರೆ, ನಾವು ಇಲ್ಲಿ ನಿಂತು ಪೂಜೆ ಮಾಡುವುದು ಬೇಡ, ಅಂಗಳದಲ್ಲಿ ನಿಂತು ಪೂಜೆ ಮಾಡೋಣ ಅಂತ ಹೇಳುತ್ತಾರೆ. ಆಗ ಗುರು ಶಿಷ್ಯರು ಇಬ್ಬರು ಅಂಗಳದಲ್ಲಿ ನಿಂತು, ಶರೀಫ, ಆ ಹನುಮಂತನ ಸೂತ್ರವನ್ನು ಹೇಳು ಅಂತ ಗೋವಿಂದ ಭಟ್ಟರು ಹೇಳುತ್ತಾರೆ. ಆಗ ಶರೀಫರು ಹನುಮಂತನ ಸೂತ್ರವನ್ನು ಹೇಳುತ್ತಾರೆ. ಹೇಳುವ ಸಮಯದಲ್ಲಿ ಹನುಮಂತನ ಮುಖವು ಗೋವಿಂದ ಭಟ್ಟರ ಕಡೆಗೆ ತಿರುಗುತ್ತದೆ. ಆಗ ಶರೀಫರು ನಿಂತ ಜಾಗದಲ್ಲಿಯೇ ಹೂವಿನ ಮಾಲೆಯನ್ನು ಎಸೆಯುತ್ತಾರೆ. ಅದು ನೇರವಾಗಿ ಹನುಮನ ಕೊರಳಿಗೆ ಹೋಗಿ ಬೀಳುತ್ತದೆ. ಇಂತಹ ಪವಾಡ ದೃಶ್ಯವನ್ನು ಪೂಜಾರಿಯು ನೋಡಿ, ನನ್ನನ್ನು ಮನ್ನಿಸಿ ಅಂತ ಗುರು ಶಿಷ್ಯರ ಕಾಲಿಗೆ ಬೀಳುತ್ತಾರೆ. ಆಗ ಎಲ್ಲರಿಗೂ ಆಶೀರ್ವಾದ ಮಾಡಿ ಮುನ್ನಡೆಯುತ್ತಾರೆ. ಇದು ಅತ್ತಿಗೆರೆಯಲ್ಲಿ ನಡೆದ ಪವಾಡ. ಮುಂದಿನ ವಿಡಿಯೋದಲ್ಲಿ ಗುಡಿಗೇರಿಯಲ್ಲಿ ದ್ಯಾಮವ್ವ ದೇವಿ ನತ್ತನ್ನು ಕೊಟ್ಟಿರುವಂತಹ ವಿಡಿಯೋವನ್ನು ಬಿಡುತ್ತೇನೆ. ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಸಿಗುವ ಮತ್ತೊಂದು ವಿಡಿಯೋದಾಗ. ತಂಬೂರೀಶ್ವರ ಬರದೆ ಬಾರಿಸದಿರು